यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಮಾತಾಡ್ತಾರೆ ನಿಮ್ಗೆ ದಿನ ಆಯ್ತಲ್ಲ ದಿವಸ ಆಗಿನ ದಿನ ನಮಗೆ ಕೇಸ್ ತಗೊಂತಾರೆ ಸಂಘಟನೆ ಅಧ್ಯಕ್ಷರು ಬರ್ತಾರೆ. ಹಾಗಿದ್ರೆ ನಿಮ್ಮ ವ್ಯವಸ್ಥೆ ಮಾತಾಡೋದು ಯಾವ ರೀತಿ? ಇವತ್ತು ಸಚಿವರಿಗೆ ನಾನೀಗ ಒಂದು ಅರ್ಧ ಗಂಟೆ ನೋಡ್ತೀನಿ, 10 ನಿಮಿಷ ಅಂತ ಟೈಮ್ ಕೊಟ್ಟಿದ್ದೀನಿ. ನಿಮ್ಮ ಡಿ ಸಿ ಸ್ಪಾಟಲ್ಲಿ ಬಂದು 1 ವಾರ ಸಸ್ಪೆಂಡ್ ಮಾಡೋದು, 2 ವಾರ ಸಸ್ಪೆಂಡ್ ಮಾಡೋದಂದ್ರೆ ಆಗಲ್ಲ. ಸ್ಪಾಟಲ್ಲಿ ನೆಟ್ ರೆಡಿ ಮಾಡಿ ಸಸ್ಪೆಂಡ್ ಮಾಡ್ತಾರೆ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಬೈಯುವಾಗೂ ನಿಮ್ಮ ಸಿಬ್ಬಂದಿಗಳು ಸುಮ್ಮನೆ ಆಗ್ತಾರೆ. ನಿಮ್ಮ ಸಿಬ್ಬಂದಿಗಳು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳನ್ನು ಯಾವ ಕಾರಣಪಟ್ಟಿದ್ದಾರೆ ಅಂತ ಕೇಳ್ತಾರೆ. ಹಾಗೆಯೇ ಆ ಹುದ್ದೆಗಳಿಗೆ ಬೆಲೆ ಇಲ್ವಾ? ನಾವು ಹಾಗೆ ನಿಂದಿಸಬೇಕಾಗಿಲ್ಲ. ನಾವು ತುಂಬ ಈ ಸಮುದಾಯವನ್ನು ಶಾಂತವಾಗಿ ನಡೆಸಿದ್ದೀವಿ. ಇನ್ನೊಂದು 10 ನಿಮಿಷ ನೋಡ್ತೀನಿ, ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ ಸಾರಿಗೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದಿಲ್ಲ ಅಂದರೆ ಸರಿಯಿಂದ ಬಂದ್ ಮಾಡ್ತೀವಿ. ಅರೆಸ್ಟ್ ಮಾಡ್ತೀರಾ, ಎಲ್ಲರಿಗೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಇತಿಹಾಸ ಆಗಲಿ ಸರ್ಕಾರದಲ್ಲಿ ಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಬ್ಬಂದಿಗಳ ಮುಂದೆ ನಿಲ್ಲಿಸಿದವರಿಗೆ ಆಕ್ಷನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಇಲಾಖೆ ಇದ್ರೆ ಏನು ತಪ್ಪೇ ಏನು? ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳ್ತಾರೆ, ಕೇಳಿದರೆ ಏನಾಯಿತು ಅಂತ. ಆ ಜಾಗದಲ್ಲಿ ಅವರು ಮಕ್ಕಳು ನಿಮ್ಮ ಅಧಿಕಾರಿಗಳು ಮಕ್ಕಳಿದ್ರೆ ಗೊತ್ತಾಗೋದು. ಆ ನಿಂದನೆ ಹಿಂಸೆ ನೋವು ಎಷ್ಟು ಇರುತ್ತೆ ಆ ಸಮುದಾಯಕ್ಕೆ. ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದು. ಈ ರೀತಿಯೆಲ್ಲ ಮಾಡ್ತಾ ಹೋದ್ರೆ ಯಾವ ರೀತಿ ನೋಡ್ತಾ ಹೋಗ್ತೀವಿ ಅರ್ಥ ಮಾಡ್ಕೋಬೇಕಲ್ಲ. ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದ ಆಡು ನಿಮ್ಗೆ ತೋರಿಸಿದ್ರು, ಇಷ್ಟೆಲ್ಲ ಓರಿಯಂಟೇಷನ್ ಇತ್ತು. ಯಾವನು ಕೊಟ್ಟಿದ್ದಾನೆ? ಆಗಿನ ಡಿ ಸಿ ಯಾವನ, ಜಿಲ್ಲಾಧಿಕಾರಿ ಯಾವನು? ಇಡೀ ದೇಶದಲ್ಲಿ ಕಾರ್ಡ್ ನೀವು ನೋಡಬೇಕಾಗಿದ್ದು ಕರ್ನಾಟಕದ ಕಾರ್ಡ್ ಹೌದಾ ಅಲ್ಲ? ಇದ್ರಲ್ಲಿ ಗಂಡಸ ಹೆಸರಿದೆ, ಹೆಂಗಸ ಹೆಸರಿದೆ. ಅದು ಯಾರ ಹೆಸರಿದ್ರೆ ನಿಮ್ಗೆ ಹೆಸರು ತಗೊಂಡು ಏನು ಮಾಡಬೇಕು? ಟ್ರಾನ್ಸ್ಜೆಂಡರ್ ID ಕಾರ್ಡ್ ಅಂತ ಇದೆಯಾ? ಟ್ರಾನ್ಸ್ಜೆಂಡರ್ ಇವತ್ತು ಬೆಳಿಗ್ಗೆ ಸರ್ ಎಲ್ಲಿಯ ಮುದುಕಿ ಆಧಾರ್ ಕಾರ್ಡ್ ಕೊಡೋದು, ಆಧಾರ್ ಕಾರ್ಡ್ ಇದೆ, ಟ್ರಾನ್ಸ್ಜೆಂಡರ್ ಒಂದು ID ಕೊಡಿ ಅಂತ. ಇದ್ರಾಗೆ ಗಣೇಶ್ ಅಮೃತ ಅಂತ ಇದೆ, ನಿಮ್ಗೆ ಏಕೆ ಕೊಡೋಂಗಿಲ್ಲ ಅಂತ ಹೇಳಿ 4 ಕಿಲೋಮೀಟರ್ 60 ವರ್ಷದ ಮುದುಕಿ 4 ಕಿಲೋಮೀಟರ್ ಅಳತಾ ನಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಗಂಡಸಿದ್ದಾರೆ ಸರ್, ಟ್ರಾನ್ಸ್ಜೆಂಡರ್ ಇದೆ. ಹಾಗೆ ನಿಮ್ಮ ವಿಷಯ ಸರ್ ಅವ್ರಿಗೆ ಓದಕ್ಕೂ ಬರೆಯಲ್ಲ, ಬರೆಯೋಕ್ಕೂ ಬರಲ್ಲ, ಸಣ್ಣ ಮೊಬೈಲು 70 ದಿನ ನಿಮ್ಮ ಮನೆಯಲ್ಲಿ ಪ್ರೂಫ್ ಮನೆ ಏನು ಪ್ರೂಫ್ ತರೋಲ್ಲ. ನಾವು ಪ್ರೂಫ್ ಇದ್ದೀವಿ, ಸಾಕ್ಷಿ ಆ ಸಮುದಾಯ ಇದೆ. ಇಲಾಖೆ ಸಾರಿಗೆ ಇಲಾಖೆ ಒಂದು ಕಂಡಕ್ಟರ್ ಈಗ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇವತ್ತಿನ ಸ್ಟಾಪ್ ಮಾಡಪ್ಪ ಅಂತ ಇವತ್ತು CM ವೆಂಕಟೇಶ್ ಸರ್ಗೆ ಫೋನ್ ಮಾಡ್ತೀನಿ. ಇಲ್ಲೇ CM ವೆಂಕಟೇಶ್ ಸರ್ಗೆ ಈಗಲೇ ಫೋನ್ ಮಾಡ್ತೀನಿ. CM ಗಮನಕ್ಕೆ ನಾನು ಬೇಡ ಇದು ಇಶ್ಯೂ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. CM ಸರ್ದು ಅವ್ರ ಗಮನಕ್ಕೂ ಇವತ್ತು ತರ್ತೀನಿ, ಸಚಿವರ ಗಮನಕ್ಕೂ ತರ್ತೀನಿ. ಸ್ಪಾಟಲ್ಲಿ ಬನ್ನಿ. ಸಸ್ಪೆನ್ಷನ್ ಆರ್ಡರ್ಗಳು, ಸಸ್ಪೆನ್ಷನ್ ಯಾರು
ನಿಮಿಷ ಯಾರು ಮಾತಾಡೋಂಗಿಲ್ಲ, ಈಗ ಹೇಳ್ತೀನಿ. ಡಿವಿಷನ್ ಆಫೀಸರ್ ಗುಲ್ಬರ್ಗದವ್ರಿಗೆ ಹೇಳ್ರಿ, ಗಟ್ಟಿಗಾಯ್ತಂದ್ರೆ ಎಲ್ಲರೂ ಸೇರ್ಕೊಂಡು ದಿನನಿತ್ಯ ಒಂದೇ 2 ಕೇಸು. ಒಂದು ನಿಮಿಷ, ನಮ್ಮನೆ ಬಂದಿದೆ ಮುದ್ದೇಬಾಳು ಸಬ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ ಅಂತ ಪೊಲೀಸರಿಗೆ ಸ್ಪಂದಿಸಿ ಸುಮ್ಮನೆ ಆಗಿವಿ ನಾವು. ಬಿಡಪ್ಪ, ಮುದ್ದೇಬಾಳು ಕಂಟ್ರೋಲರು ಬೆಳಗ್ಗೆ ಬಂದು ಓರಿಯಂಟೇಷನ್ ಮಾಡಿ ಬೆಳಗ್ಗೆ ಹೋಗಂತೆ ನಾಳೆ ಬರೋದಂತ ಹೇಳ್ತಾರೆ. ಏನು ನಿಮ್ಮ ಕಡೆ ಗುಡ್ಡಿಸ್ಕೊಂಡು ಓರಿಯಂಟೇಷನ್ ಮಾಡ್ತಾ ಇದ್ದೀವಾ? ಬರೀ ಕೆಲಸ ಮಾಡ್ತಾ ಇರೋದ್ರಿ ನಾವು. ಗೊತ್ತಾಗಿ ಸಮುದಾಯದ ಬಗ್ಗೆ ಅಂತ ಕಂಡಕ್ಟರ್ ಮಾಡ್ಕೊಂಡು ಅವಮಾನ ಮಾಡಿದ್ದಕ್ಕೆ ಪ್ಯಾಂಟ್ ಶರ್ಟಲ್ಲಿ ಇದ್ದಂಥ ಸಮುದಾಯ ವಾಪಸ್ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಈ ಯೋಜನೆ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂತಹ ಶಕ್ತಿ ಯೋಜನೆ, ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಘೋಷವಾಗಿ ಘೋಷಣೆ ಮಾಡಿದ್ರು. ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನ ಅನುಷ್ಠಾನ ಮಾಡ್ಬೇಕಂತೇಳಿ ಸರ್ಕಾರದ ಆದೇಶಗಳನ್ನ ಮಾಡಿದ್ರು. ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಆದೇಶಗಳು ಹೋಗಿದ್ದಾವೆ. ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ವೈವಿಧ್ಯತೆಗಳಿದ್ದಾವೆ. ಗಂಡಾಗಿ ಹುಟ್ಟಿ ಹೆಣ್ಣಾಗೋರು, ಹೆಣ್ಣಾಗಿ ಹುಟ್ಟಿ ಗಂಡಾಗೋರು, ಪ್ಯಾಂಟ್ ಶರ್ಟ್ ಅಲ್ಲಿ ಇರೋರು, ಜೋಗಪ್ಪ ಜೋಗ್ತಿ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ. ಈ ಎಲ್ಲಾ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ. ಆದ್ರೆ ಕಂಡಕ್ಟರ್ಗಳ ಒಂದು ತುಂಬಾ ಬುದ್ಧಿವಂತ ಕಂಡಕ್ಟರ್ಗಳಿರ್ಬೋದು, ಸಾರಿಗೆ ಇಲಾಖೆ ತುಂಬಾ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ID ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಯಾವ ರೀತಿ ಗುರುತಿಸಬೇಕು, ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು, ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದೆ ಹಿಂಸೆಗಳು ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪಬಹುದು. ಆದ್ರೆ 1.5 ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ಓರಿಯಂಟೇಷನ್ ಮಾಡ್ತಾ ಬರ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುವಂತ ಈ ಟ್ರಾನ್ಸ್ಜೆಂಡರ್ ID ಕಾರ್ಡು ಇದು ಯಾರೋ ಪ್ರಿಂಟ್ ಮಾಡಿ ತರುವಂತ ID ಕಾರ್ಡ್ ಅಲ್ಲ. ಇದು ನಾನು ಎಲ್ಲೋ ಪ್ರಿಂಟ್ ಮಾಡಿ ತಂದು ಇವ್ರು ಕೊಡುವಂತ ID ಕಾರ್ಡ್ಗಳಲ್ಲ ಇವು. ಈ ID ಕಾರ್ಡ್ಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂತ ID ಕಾರ್ಡು. ಈ ID ಕಾರ್ಡ್ ಅಲ್ಲಿ ಅವ್ರು ನೋಡ್ಬೇಕಾಗಿದೆ ಇದು ಕರ್ನಾಟಕದ ID ಕಾರ್ಡ್ ಹೌದಾ ಇಲ್ವಾ, ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ. ಮೇಲ್ಗಡೆನೆ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ, ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು. ಇಲ್ಲಿ ನಿಮ್ದು ಗಂಡಸ ಹೆಸರು ಇದೆ, ಈ ಕಾರ್ಡ್ ಯಾವನು ಕೊಟ್ಟ, ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ಗಳು. ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು, ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರು, ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ, ಆ ಮುಖ್ಯಮಂತ್ರಿಗೆ ಹೋಗಿ ನಾನೇ ಮಾತಾಡ್ತೀನಿ, ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ, ಮತ್ತೆ ಈ ಕಾರ್ಡ್ ಯಾವನು ಇಶ್ಯೂ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದೇ ಇರುವಂತ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ದಿನನಿತ್ಯ ಹಿಂಸೆಗಳು, ದಿನ ಗಲಾಟೆಗಳು, ದಿನ ನಮ್ಮ ಈ ಸಂಘದ ಅಧ್ಯಕ್ಷರು, ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ದಿನ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ದಿನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀನೇನು ಅವ್ರ ಪರವಾಗಿ ಬರೋದು ಅಂತೇಳಿ ಅವ್ರ ಮೇಲೆ ಹಿಂಸೆ, ದೌರ್ಜನ್ಯ, ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ. ಇದನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ವಿ. ಕೊಪ್ಪಳ ಡಿಪೋ ಬಸ್ ಅಂತೆ, ಈ ಕಾರ್ಡ್ ಯಾವನು ಕೊಟ್ಟಿದ್ದಾನೆ, ಈ ಕಾರ್ಡ್ ಇಶ್ಯೂ ಯಾವನು ಮಾಡ್ತಾ ಇದ್ದಾನೆ, ನೀವೆಲ್ಲ ಗಂಡಸರಿದ್ದೀರಾ, ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರಿಗೆ ಹೇಳಿದ್ರೆ ನಿಂದ ಇದೇ ಆಯ್ತಲ್ಲ ಇಶ್ಯೂ, ಸಣ್ಣ ಇಶ್ಯೂ ಆದ್ರೆ ಏನಾಯ್ತು ಅಂತೇಳಿ. ಹಾಗಿದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನ್ ಹೆಂಗಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ. ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು, ನಿಂದನೆಗಳು, ಇದೇ ರೀತಿ ಪ್ಯಾಂಟ್ ಶರ್ಟ್ ಇರುವಂತ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗಂತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತೆ ಸೆಕ್ಸ್ ವರ್ಕ್ ಅಲ್ಲಿ ಹೋಗಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರರು? ಇಲ್ಲಿಯ ಜಿಲ್ಲಾಡಳಿತ ಜವಾಬ್ದಾರರಾಗತ್ತೆ, ಇಲ್ಲಿಯ ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳು ಜವಾಬ್ದಾರ ಆಗ್ತಾರೆ. ಎಷ್ಟು ವರ್ಷ ನಿಮ್ಗೆ ಓರಿಯಂಟೇಷನ್ ಬೇಕಾಗತ್ತೆ? ಈ ಕಾರ್ಡ್ಗಳನ್ನ, ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದೆ, ಇವತ್ತು 60 ವರ್ಷದ ಟ್ರಾನ್ಸ್ಜೆಂಡರ್ ಜೋಗಪ್ಪ ಸಮುದಾಯದವರು, ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದು ಫ್ರೀ ಟಿಕೆಟ್ ಕೊಡಪ್ಪ ಅಂತಂದ್ರೆ ಇಲ್ಲಿಲ್ಲ, ಇದ್ರ ಗಂಡಸ ಹೆಸರು ಇದೆ, ನಾವು ಕೊಡಕ್ ಬರಂಗಿಲ್ಲ, ನಿಮ್ಗೆಲ್ಲ ಯಾರು ಕೊಡ್ತಾ ಇದ್ದಾರೆ ಇದನ್ನ? 4 ಕಿಲೋಮೀಟರ್ ಕಣ್ಣೀರ್ ಹಾಕ್ತಾ ನಡ್ಕೊಂಡು ಬಂದಿದ್ದಾಳೆ ಜೋಗಪ್ಪ, ಕಣ್ಣೀರ್ ಹಾಕ್ತಾ. ಸರ್ಕಾರ ಕೊಟ್ಟರು ಇವ್ರು ಕೊಡ್ತಾ ಇಲ್ವಲ್ಲ ಅಂತೇಳಿ. ಈ ಸಮುದಾಯಕ್ಕೆ ಅಕ್ಷರವಂತರ ಸಮುದಾಯ ಅಲ್ಲ ಇದು. ಉತ್ತರ ಕರ್ನಾಟಕದಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು ಹೆಬ್ಬಟ್ಟ ಇರುವಂತ ಸಮುದಾಯದವರು. ಈ ಸಮುದಾಯದ ಜೊತೆಗೆ ಸಾರ್ವಜನಿಕರು, ಸ್ಥಳೀಯ ಹೋರಾಟಗಾರರು, ನಾಯಕರು ಜೊತೆಗೆ ನಿಲ್ಲೋದು ತುಂಬಾ ಮುಖ್ಯ ಇದೆ. ಇಲ್ಲಿಯ ಜಿಲ್ಲಾಧಿಕಾರಿಗಳು ತಕ್ಷಣ ನಿಯಂತ್ರಣ ಅಧಿಕಾರಿಗಳನ್ನ ವಜಾಗೊಳಿಸಬೇಕು. ತಕ್ಷಣ ಕಂಡಕ್ಟರ್ ಅವರು ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಮಾತನಾಡಿದ್ದಾರೆ ಅವ್ರನ್ನ
ಕೆಲಸದಿಂದ ವಜಾಗೊಳಿಸ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ವಿ. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರಲೇಬೇಕು. MB ಪಾಟೀಲ್ ಸಾಹೇಬರು, ನಿಮ್ಮ ಸರ್ಕಾರದ ಯೋಜನೆ ನೋಡಿ ಯಾವ ಹಂತದಲ್ಲಿ ಇದಾವೆ. ನಿಮ್ಮ ಸರ್ಕಾರ ಅಹಿಂದ ಪರ, ಬಡವರ ಪರ, ಧಾರ್ಮಿಕ ಅಲ್ಪಸಂಖ್ಯಾತರ ಪರ, ನಾವು ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ಇದೀವಿ ಅಂತ ಹೇಳ್ಕೊಳ್ಳುವಂತ ಸರ್ಕಾರ. ಯೋಜನೆಗಳಲ್ಲಿ ರಾಜ್ಯದಲ್ಲಿ ದಿನನಿತ್ಯ ಹಿಂಸೆ ದೌರ್ಜನ್ಯ ಆಗ್ತಾ ಇದಾವೆ. ಇದು ನಿಲ್ಲಬೇಕು. ಇದು ನಿಲ್ಲುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಬರಬೇಕು, ನಮ್ಮ ಸಮಸ್ಯೆನ ಆಲಿಸ್ಬೇಕು. ಆಲಿಸದೆ ಹೋದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಅಷ್ಟು ಬೆಂಗಳೂರಿಗೆ ಹೋಗ್ತೀವಿ, ವಿಧಾನಸೌಧ ಮುಂದೆ ಕುಂತ್ಕೊಂತೀವಿ. ಇಲ್ಲ ಫೈನಲ್ ಅದೇ ಆಗ್ಬೇಕಿಲ್ಲ. CM ಮನೆ ಮುಂದೆ ಕೃಷ್ಣದ ಹತ್ರ ಕರ್ಕೊಂಡೋಗಿ ಎಲ್ಲಾರನ್ನೂ ಕುಂಡ್ರಿಸ್ತೀನಿ. ಅದೇ ಆಗತ್ತೆ. ಇಲ್ಲಿ ಬಂದು ಈ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಈ ಸಮುದಾಯಕ್ಕೆ ಆದಂತ ಅನ್ಯಾಯಗಳ ಸ್ಥಳದಲ್ಲೇ ಪರಿಹಾರ ಆಗ್ಬೇಕು. ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ. 1.5 ವರ್ಷದಿಂದ ಯಾವುದೇ ಕಂಡಕ್ಟರ್ಗಳು ಸಸ್ಪೆಂಡ್ ಆಗಿಲ್ಲ. ಇಷ್ಟು ಹಿಂಸೆ ನಿಂದನೆ ಮಾಡಿದ್ವಿ. 25-30 ಲೆಟರ್ಗಳನ್ನ ನಾವು ಕೊಟ್ಟಿದ್ದೀವಿ. ಮೌಖಿಕವಾಗಿ ಒಂದು 100 ಬಾರಿ ಆದ್ರೂ ಅವ್ರಿಗೆ ಹೇಳಿದೀವಿ. ಕಂಡಕ್ಟರ್ ವಲಯನು ಕಾರ್ಮಿಕ ವಲಯನೇ ಇದೆ. ನಮ್ಗೇನು ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕಂತಲ್ಲ. ನಿಮಗೆ ಕಾರ್ಡ್ ಇಶ್ಯೂ ಮಾಡಿದ್ರು ಸಹ ನೀವು ಜಾಗೃತಿ ಇಲ್ಲ. ಈ ಯೋಜನೆ ಇನ್ನೊಂದು 3 ವರ್ಷ ಇರುತ್ತೆ, ಅವಾಗೂ ಜಾಗೃತಿ ಇರಲ್ಲ, ಯೋಜನೆ ಬಂದಾಗತ್ತೆ. ಅವಾಗ ನೀವು ಟ್ರಾನ್ಸ್ಜೆಂಡರ್ಗೆ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳುವಂತ ನೈತಿಕತೆ ಈ ರಾಜ್ಯ ಸರ್ಕಾರಕ್ಕೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಸರ್ಕಾರದ ವ್ಯವಸ್ಥೆ ಸರಿ ಹೋಗೋ ಮಟ್ಟ ನಾವು ಇಲ್ಲೇ ಕುಂತ್ಕೊಂತೀವಿ ಬಸ್ ಸ್ಟಾಪ್ ಅಲ್ಲಿ. ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿಲ್ಲ, ಇಲ್ಲಿ ಬಂದಿವಿ. ನಾನು ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರ, ಇಲ್ಲಿ ಸ್ಥಳೀಯ ಹೋರಾಟಗಾರರು ಸಹ ಜೊತೆ ಆಗ್ಬೇಕಂತೇಳಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಿಷಯ ಹೇಳೋದೇನಪ್ಪಾ ಅಂತಂದ್ರ, ನಮ್ಮ ಸಮುದಾಯದವ್ರಿಗೆಲ್ಲರೂ ಇದು KSRTC ವತಿಯಿಂದ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರ, ಹಿಂಸೆ ಮಾಡಾಕತ್ತಾರ. ನಮ್ಮ ಸಮುದಾಯದವರು ಕೆಲವೊಬ್ರು ನಮ್ಮಂಗ್ ಸೀರೆ ಉಟ್ಟೋರು ಅದಾರ, ಕೆಲವೊಬ್ರು ಪ್ಯಾಂಟ್ ಶರ್ಟ್ ಮೇಲೆ ಇದ್ದವ್ರು ಅದಾರ, ಕೆಲವ್ರು ಮನ್ಯಾಗ ಕುಲ ಇದ್ದವ್ರ ಇಲ್ಲಾರ್ದವ್ರು ಅದಾರ. ಅಂತವ್ರ ಎದುರಿಗೆ 4 ಮಂದಿ ಒಳಗ ಬಸ್ ಸ್ಟ್ಯಾಂಡ್ನಾಗ, ಬಸ್ನ್ಯಾಗ ಹಸಾಯಿ ಮಾಡಿ ಮಾತಾಡಿ, ಕೀಳು ದೃಷ್ಟಿಯಿಂದ ಮಾತಾಡಿ, ನೀವೆಲ್ಲ ಗಂಡಸರದ್ರಿ, ನಿನಗ ಮೀಸ್ ಅದಾವ, ನಿನಗ ಪ್ಯಾಂಟ್ ಹುಟ್ಟಿದಿ, ಸೀರೆ ಹುಟ್ಟಿಲ್ಲ, ಅದನ್ನೆಲ್ಲ ಮತ್ತೆ ನಿಮಗೆ ಹಾಕಿದೆಲ್ಲ ಕಾರ್ಡ್ ಯಾರು ಕೊಟ್ರಿ ಇದನ್ನ ನಮಗೆಲ್ಲ ಕಿರಿಕ್ ಮಾಡಿ ನಮ್ಮ ಸಮುದಾಯದವ್ರಿಗೆ ಭಾಳ ಅವಮಾನ ಮಾಡಾಕತ್ತಾರ. ಅವಮಾನ ಮಾಡೋ ಸಲಿಂದ ನಾವೆಲ್ಲರೂ ಕೂಡಿ ಇದನ್ನ ಮಾತಾಡೋದಾಗೈತಿ. ದಯವಿಟ್ಟು ಯಾವುದಕ್ಕೂ ನಾವು ಹುಚ್ಚರಲ್ಲ. ಅಲ್ಲಿ ತನ ಬರ್ಬೇಕಾದ್ರೆ ಇದನ್ನ ನಡೆದೈತಿ. DC ಅವರು ಈ ಕಾರ್ಡ್ ಅನ್ನ ಕೊಟ್ಟಿದ್ದಕ್ಕಾಗಿ ನಮ್ಮ ಸಮುದಾಯದ ಎಲ್ಲ ಉಸುರು ನಾವು ಬಸ್ಸಿಗೆ ಬರಾಕತ್ತೀವಿ. ಬಸ್ಸಿಗೆ ಬರ್ಬೇಕಾದ್ರೆ ನಾವು ಹಂಗೆ ಬರಕ್ಕೆ ಹುಚ್ಚರಲ್ಲ. DC ಅವ್ರು ಕೊಟ್ಟಿದ್ದಕ್ಕೆ ನಮ್ಮ ಸಮುದಾಯದವರೆಲ್ಲ ಉಸುರು ಕೂಡಿ ಬಸ್ಸಿಗೆ ಬರಾಕತ್ತೀವಿ. ಬಸ್ಸಿಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಕಾರ್ಡ್ ಇತ್ತಂದ್ರೆ ನಾವು ಕಂಪಲ್ಸರಿ ಕಾರ್ಡ್ ತೋರಿಸ್ತೀವಿ. ಇರಲಿಲ್ಲ ಅಂದ್ರೆ ಟಿಕೆಟ್ ಅಂತೂ ತೆಗಿಸ್ತೀವಿ. ನಮ್ಮನಿದು ಅಲ್ಲ, ನಿಮ್ಮನಿದು ಅಲ್ಲ. ನಾವು ಕೊಡಬೇಕಾಗಿದ್ದು ಗೌರ್ಮೆಂಟ್ಗೆ, ನೀವು ತೊಗೋಬೇಕಾಗಿದ್ದು ಗೌರ್ಮೆಂಟ್ಗೆ. ನಮ್ಮವ್ರ ಬಗ್ಗೆ ಕೀಳು ದೃಷ್ಟಿಯಿಂದ ಮಾತಾಡೋಷ್ಟು ಹಕ್ಕು ನಿಮಗಿಲ್ಲ. ನಾವು ಅಷ್ಟೆಲ್ಲ ಬಿಟ್ಟು ನಿಂತಿಲ್ಲ. ಅಷ್ಟು ಎಲ್ಲ ನಮ್ಮಷ್ಟು ನಮ್ಮ ಹಕ್ಕು, ನಮ್ಮ ದೇಹ ನಮ್ಮ ಹಕ್ಕು ಅನ್ನೋದನ್ನು ನಾವು ಹಿಡ್ಕೊಂಡು DC ಅವ್ರ ತನಕ ಹೋಗಿ ನಾವೆಲ್ಲ ಅಷ್ಟು ಮಾತಾಡಿದಕ್ಕೆ DC ಅವ್ರು ನಮಗೆ ಇದನ್ನು ಕೊಟ್ಟಾರ. DC ಅವ್ರು ಕೊಟ್ಟಕ್ಕೆ ನಾವು ಎಲ್ಲ ಅಷ್ಟು ಕೂಡಿಕೆ ನಿಂತು ನಮ್ಮ ಸಂಘಟನೆ ಒಳಗೆ ನಮ್ಮವ್ರಿಗೆಲ್ಲರಿಗೆ ಹೇಳಿವಿ, ದಯವಿಟ್ಟು ಇನ್ನೊಬ್ರಿಗೆ ನೀವು ತಪ್ಪು ಮಾಡಬೇಡ್ರಿ, ಎಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನು ಮೊದಲು ತೊಗೊಂಡು ಹೋಗ್ರಿ ಅಂಥೇಳಿ ಎಲ್ಲರೂ ನಾವು ಮಾತಾಡಿದ್ದಾಗೈತಿ. ನಮ್ಮದು ನವಸ್ಫೂರ್ತಿ ಸಂಘ, ಮಂಗಳಮುಖಿ ಸಮುದಾಯ. ನಮ್ಮ ಸಮುದಾಯದವ್ರಿಗೆ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರೆ. ದಯವಿಟ್ಟು ಈ ತರ ಆಗ್ಲಾರ್ದಂಗೆ ನೋಡ್ಕೋಬೇಕು. ಒಬ್ರು ಬಿಡ ಒಬ್ರು ಹಿಂಸೆನೆ ಕೊಡ್ತಾ ಇದ್ದಾರೆ, ಯಾರು ನಮ್ದು ಕೇರೆ ಮಾಡ್ತಾ ಇಲ್ಲ. ಬಂದ್ ಸರ್ಕೊಂಡ್ ಬರೀದ್ದೀನಿ. ನನ್ನ ಹೆಸರು ದಾದಾಪೀರ್ ಅಂತ. ನಮ್ಮೂರು ಮುದ್ದೆಬೇಳೆ ಬಾಜು ಹಳ್ಳಿ ಹಡ್ಲಗೇರಿ. ನಮಸ್ಕಾರ ಸರ್, ನಾವು ವಿಜಾಪುರದವ್ರೆ, ಇಲ್ಲಿ ಲೋಕಲ್ದವ್ರು ಅದೇವಿ, ಸುತ್ತಮುತ್ತ ಹಳ್ಳಿಯವ್ರು ಅದೇವಿ, ಎಲ್ಲರೂ ಅದೇವಿ. ಕೆಲವೊಬ್ರು ಪ್ರಾಬ್ಲಮ್ ಸಂಬಂಧ ಕೆಲವೊಬ್ರು ಸೀರೆ ಹುಟ್ಟಾರ, ಕೆಲವೊಬ್ರು ಸೀರೆ ಹುಟ್ಟಿಲ್ಲ. ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಪ್ರಾಬ್ಲಮ್ ಇರ್ತಾವೆ, ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಆದ್ರ ಕಾರಣ ನಾವೇನದ ಅವರು ಕಂಡಕ್ಟರ್ಗಳು, ನೀವು ಗಂಡಸರ ಹೆಸರು ಐತಿ, ನಿಮ್ಮದು ಲೇಡೀಸ್ ಹೆಸರಿಲ್ಲ, ನಿಮ್ಗೆ ಯಾಕೆ ಟಿಕೆಟ್ ಫ್ರೀ ಕೊಡಬೇಕು ಅಂತ ಕೇಳ್ತಾರೆ ಸರ್. ನಾವು ಅವಾಗ ಏನು ಉತ್ತರ ಕೊಡಬೇಕು? ಕೇಳ್ತೇವೆ, ಎಷ್ಟೋ ಸಲ ಹೇಳಿದ್ವಿ. ಹೇಳಿದ್ರು ಅವ್ರು ಏನೋ ನಮ್ಗೆ ಕೇರ್ ಮಾಡ್ತಾ ಇಲ್ಲ. 1.5 ವರ್ಷ ಐತಿ ಕಾರ್ಡ್ ಬಂದು. ಎಲ್ರಿಗೆ ಬಂದ, ಒಬ್ರಿಬ್ರಿಗೆಲ್ಲ. ನಮ್ಮ ನಾವು ಸ್ಫೂರ್ತಿ ಸಂಘದವ್ರು ಎಷ್ಟು ಬಂದಿದ್ದೀವಿ, ಎಲ್ರಿಗೂ ಕೂಡ ಬಂದ್ರೂ ಯಾರು ಕೇರ್ ಮಾಡ್ತಾ ಇಲ್ಲ. ಎಷ್ಟೋ ಮನವಿ ಮಾಡ್ಕೊಂಡ್ವಿ, ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಂದ್ರೂ ನಮ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ ಸರ್. ಅದಕ್ಕೆ ಈಗಾಗಲೇ DC ಆಫೀಸರ್ಗೆ ಹೇಳಿದ್ವಿ, ಈಗ ಬರಬೇಕು. ಅವ್ರು ಬರೋ ಥರ ನಾವು ಹೋಗಲ್ಲ. ಇಲ್ಲಿ ಅವ್ರು ಬರಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಹೋಗ್ತೀವಿ. ಹೋಗಿ ಇನ್ನೂ ನಾವು ಸ್ಟ್ರೈಕ್ ಮಾಡ್ತೀವಿ, ಬಿಡಲ್ಲ. ಅದಕ್ಕೆ ಅವ್ರು ಬರ್ಬೇಕೀಗ, ಬಂದು ನಮ್ಗೆ ಏನಂಬುದು ಹೇಳಬೇಕು. ಇದ್ರೊಳಗೆ 2ರಲ್ಲಿ ಒಂದು ತೀರ್ಮಾನ ಆಗ್ಬೇಕು ಸರ್. ಇವಾಗ ಅವ್ರು ಬರಬೇಕು, ತಕ್ಷಣಕ್ಕೆ ಕರೆಸ್ರಿ ಅವ್ರನ್ನ. ಕಾಂಗ್ರೆಸ್ ಸರ್ಕಾರ ಬಂದಾನ ಹಿಡ್ದ ಆಗ್ತಾ ಇದೆ ಸರ್ ಇದು. ಈಗ 1.5 ವರ್ಷ ಆಯ್ತು ಕಾರ್ಡ್ ಆಗಿ, ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತೇಳಿ. ಎಲ್ಲರೂ ನಮ್ಮ ಸಮುದಾಯದವ್ರದ್ದು ಎಲ್ಲರೂ ಆಗಿ, ಒಬ್ರದ್ದು ಇಬ್ರಿಗಲ್ಲ. ನಾವು ಅವ್ರು ಕೂಡ ಹೇಳಿದ್ವಿ, ನೀವು ಕಾರ್ಡ್ ಇಲ್ಲಾರ್ದೆ ಹೋಗಬೇಡ್ರಿ, ನಿಮ್ಮ ಕಾರ್ಡ್ ಇರಲಿಲ್ಲ ಅಂದ್ರೆ ಟಿಕೆಟ್ ತಗೊಳ್ರಿ ಅಂತ ಹೇಳ್ತಾ ಇದ್ದೀವಿ ಸರ್. ಎಲ್ಲರೂ ಆ ಥರನೇ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಎಲ್ರಿಗೆ ಆಗ್ಯಾವು, ಆದ್ರೂ ಬಟ್ ಯಾರು ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ DC ಆಫೀಸರ್ ಬರಲ್ತಾನೆ ನಾವು ಹೋಗಲ್ಲ ಸರ್. ಈಗ ಎಲ್ಲರೂ ಬರಬೇಕು, ಬಂದು ಕೆಶಿಂದ್ರ ಮಾತಾಡ್ಬೇಕು ನಮ್ಗೆ. ನಮ್ಮ ಹೆಸರು ಶರಣಮ್ಮ ಅಂತ. ನಮಸ್ತೆ. ಇವತ್ತಿನ ಇಲ್ಲಿ ಬಂದಿರೋ ವಿಷಯ ಏನಂದ್ರೆ, ನಾವೊಂದ್ ಮಂಗಳಮುಖಿ, ನಾನೊಂದು ತೃತೀಯಲಿಂಗಿ ಅಂತ ನನಗ್ ಗೊತ್ತು, ನನ್ನ ವಿಶ್ವಾಸ ಗೊತ್ತು. ಇವಾಗ ನಮ್ಮ ಸರ್ಕಾರ ನಮ್ಗೊಂದು ಮೀಸಲಾತಿ ಕೊಡ್ತಾ ಇದೆ. ನಾನು ತೃತೀಯಲಿಂಗಿ ಅಂತ ಒಂದು ಅರ್ಥ ಮಾಡ್ಕೊಳ್ಳೋ ಇದು ಕೊಡ್ತಾ ಇದೆ.
ಬಟ್ ಜನ ಏನು ನಾವು ನೀವು ಯಾಕೆ ಈ ತರ ಹಿಂಗೆ ಯಾಕೆ ನಾವೇನೋ ನಮ್ಮ ಒಂದು ಆರ್ಥಿಕ ಸ್ಥಿತಿಯಿಂದ ನಾವು ಸೀರೆ ಉಟ್ವಿ, ನಾವು ಹೆಣ್ಣಂತ ನಾವು ತೋರ್ಸ್ಕೊಂಡ್ವಿ. ಬಟ್ ನಂತರ ಇನ್ನೊಂಥರ ಜೀವನ ಇರುತ್ತೆ. ಅವ್ರೊಂದ್ ಮನೆ ಪರಿಸ್ಥಿತಿಗೋ ಒಂದ್ ಇದಕ್ಕೋಸ್ಕರನೋ ಅವ್ರ ಪ್ಯಾಂಟ್ ಶರ್ಟ್ ಒಂದು ಹಂಗೆ ಪ್ಯಾಂಟ್ ಶರ್ಟ್ ಅವ್ರ ಹುಡುಗನ್ ತರ ಜೀವನ ಮಾಡ್ತಿರ್ತಾರೆ. ಅವ್ರಿಗೆ ಬಂದು ನೀವು ಯಾಕೆ ಈ ತರ ನೀವು ಹೆಂಗಸರಾಗಿ ನೀವು ಸೀರೆ ಉಟ್ಕೊಳ್ಳಿ, ನೀವು ಆ ತರ ಯಾಕೆ ಅಂತೀರಾ, ನಿಮ್ಮಲ್ಲಿರೋ ಲಿಂಗತ್ವ ನೀವು ಚೇಂಜ್ ಮಾಡ್ಕೊಳ್ಳಿ, ಈ ತರ ಮಾತಾಡೋದು ತಪ್ಪಾಗುತ್ತೆ. ನಮ್ದೇನೋ ನಮ್ದು ಒಂದು ಜೀವನಕ್ಕೋಸ್ಕರ ನಾವೆಲ್ಲ ಮಾಡಿರ್ತೀವಿ, ಅದು ನಮ್ ಇದು. ಬಟ್ ಈ ತರ ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ನಮ್ಗೆ ಏನೋ ಒಂದು ಮೀಸಲಾತಿ ಕೊಟ್ಟಿದೆ, ಇವಾಗೆಲ್ಲ ಮಾಡ್ತಾ ಇದೆ. ಬಟ್ ಇದನ್ನ ಒಂಚೂರು ಎತ್ತರ ಮಾಡ್ಕೋಬೇಕು. ಎಲ್ರು ಒಂದೇ ತರ ನಾವೊಂದ್ ನಮ್ ಜೀವನದಲ್ಲಿ ನಾವ್ ಈಗ ಮಾಡಿದ್ವಿ, ನಮ್ ಇದನ್ ಬಿಟ್ರೆ ಮುಂದೆ ಅವರು ಈ ತರ ನಮ್ ತರ ಬಂದು ನಾಳೆ ಅವರು ಪ್ಯಾಂಟ್ ಶರ್ಟ್ ಉಟ್ಕೊಂಡ್ ಬಂದು ಭಿಕ್ಷಾಟನ್ ಬಿಡಬೇಕಾಗತ್ತೆ ಪರಿಸ್ಥಿತಿ ಬಂದ್ರೆ. ಈ ಪರಿಸ್ಥಿತಿ ಬೇಡ, ಇಲ್ಲೇ ಮುಕ್ತಗೊಳ್ಳಿ. ದೊಡ್ಡವ್ರು ಯಾರಾದ್ರೂ ಬಂದು ಇದನ್ನ ಒಂಚೂರು ಮೇಲಕ್ಕೆ ಎತ್ತಿ ಇದ್ರ ಬಗ್ಗೆ ಒಂಚೂರು ಮುಂಚೊಂದ್ ಮಾತಾಡಿ, ಅವ್ರು ನಮಗೆ ಒಂದ್ ಜೀವ, ಅವ್ರು ನಮ್ ಅವರು ತೃತೀಯ ಲಿಂಗಿಗಳೇ, ಅವ್ರ ಬಗ್ಗೆ ಹೆಚ್ಚಿಗೆ ಒಂಚೂರು ಇದ್ರ ಮಾಡಿ ನೋಡಿ. ನೋಡಿ ನಮ್ದೊಂದ್ ಜೀವನ, ನಾವು ಏನೋ ದೊಡ್ಡ ಇದ್ರಗೋಸ್ಕರ ಮಾಡ್ತಾ ಇದೀವಿ. ಇಷ್ಟೆಲ್ಲ ಮೀಸಲಾತಿ ಕೊಟ್ಟಿದ್ದೀರಾ, ನಮ್ಗೆ ಒಂದ್ ಇದು ಕೊಟ್ಟಿದ್ದೀರಾ, ಅದನ್ನ ಇನ್ನೊಂಚೂರು ಹೆಚ್ಚಿಗೆ ಮಾಡ್ಕೊಳ್ಳಿ. ಇದು ನಮ್ದೊಂದ್ ಜೀವನ ಅಂದ್ರೆ ಅವ್ರದೊಂದ್ ಜೀವನ, ಅವ್ರದೊಂದ್ ಗಂಡ ಅಂತಾರೆ, ಅವ್ರದೊಂದ್ ಜೀವನನೇ ಇರುತ್ತೆ. ಸೊ ಅವ್ರಿಗೊಂದ್ ಎಲ್ಲಾನು ಒಂದೆಲ್ಲ ಏನೇನ್ ಬರುತ್ತೆ, ನಮ್ಮಿಂದ ಏನೇನ್ ಆಗುತ್ತೆ ಅನ್ನೋ ಸೌಲಭ್ಯ ಕೊಡಿ. ಇದರಿಂದ ಯಾರು ವಂಚಿತ ಮಾಡ್ಕೋಬೇಡಿ, ಅದನ್ನ ವಂಚಿತ ಮಾಡ್ಕೊಡ್ಬೇಡಿ. ಅಲ್ಲೊಂದ್ ಜೀವನ ಇರುತ್ತೆ. ಯಾಕೆ ನಾವು ಏನೋ ನಮ್ ಸ್ಥಿತಿ ನಮ್ ಮನೆಯಿಂದ ನಾವು ಹೊರಗಾಗಿದ್ವಿ, ಬಟ್ ಅವ್ರೊಂದ್ ಮನೆ ಮಠ ಅವ್ರೊಂದ್ ಶಿಕ್ಷಣಕ್ಕೋಸ್ಕರ ಅವ್ರು ಬರ್ತಾ ಇರ್ತಾರೆ. ಬಟ್ ಅವ್ರಿಗೂ ದಿನ ಎದ್ದು ನೀವು ಆ ತರ ಯಾಕೆ, ನೀವು ಈ ತರ ಯಾಕೆ, ನೀವು ಪ್ಯಾಂಟ್ ಶರ್ಟ್ ಯಾಕೆ ಕೊಡೋದು, ನೀವು ಹಿಂಗ್ ಯಾಕೆ ಮಾಡ್ತೀರಾ, ಇಲ್ಲದೆ ಜೀವನ ಬೇಸತ್ ಕೊಡ್ತಾರ ಅವರು. ಬೇಸತ್ ಕಡೆದ ಪಕ್ಷ ಅವ್ರೊಂದ್ ಜೀವ ಕೊಡ್ಬೇಕಾಗತ್ತೆ. ಇದು ಇಲ್ಲಿಗೆ ಮುಕ್ತಗೊಳ್ಳಿ. ಅವ್ರಿಗೊಂದ್ ಅಧಿಕಾರ ಒಂದ್ ಹೆಚ್ಚಿಗೆ ಕೊಡಿ. ನೋಡಿ ನಮ್ಗೆ ಎಷ್ಟು ನಮ್ಗೊಂದ್ ಟ್ರಾನ್ಸ್ಜೆಂಡರ್ ಐಡಿ ಕಾರ್ಡ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಡೆಯಿಂದ ಸ್ಪಷ್ಟ ಗೊತ್ತಾಗುತ್ತೆ ಈ ವ್ಯಕ್ತಿ ಒಂದು ತೃತೀಯ ಲಿಂಗಿ, ಈ ವ್ಯಕ್ತಿ ಒಂದು ತೃತೀಯ ಲಿಂಗಿ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದ್ದೀನಿ, ನನ್ನ ಹೆಸರು ಇವಾಗ ಮಯೂರಿನೇ ಐತೆ. ಫಾರ್ ಎಕ್ಸಾಂಪಲ್ ಏನಿಲ್ಲ ಸಾಗರ್ ಅಂತ ಆಗಿರೋದು, ಅದೇ ನನ್ ಮಿಸ್ಟೇಕ್ ಅಲ್ಲ, ನನ್ ಹುಟ್ಟದಾಗಿಂದ ಏನ್ ಹೆಸರು ಅದೇ ಅಂತ ಇರೋದು, ಚೇಂಜ್ ಮಾಡಿಲ್ಲ ಅಷ್ಟೇ. ಇದು ನಮ್ ಸರ್ಕಾರನೇ ಕೊಟ್ಟಿದೆ. ನಮಸ್ಕಾರ. ನಾವು ನವಸ್ಫೂರ್ತಿ ಸಮುದಾಯದಿಂದ ಮಂಗಳಮುಖಿಯರು ಮತ್ತು ಟ್ರಾನ್ಸ್ಜೆಂಡರ್ ಇವರೆಲ್ಲ ನಾವು ಬಸ್ KSRTC ಇಂದ ಅತಿ ತೊಂದರೆ ಆಗ್ಲಿಕ್ಕತ್ತದ. ಎಷ್ಟೋ ಸಲ ನಾವು DC ಹೋಗಿ ಮನವಿ ಕೊಟ್ಟೇವಿ, ಆಮ್ಯಾಗ KSRTC DC ಅವ್ರಿಗೆ ಕೊಟ್ಟೇವಿ, MLA MP ಅವ್ರಿಗೆ ಕೊಟ್ಟೇವಿ. ಇದೇ ತರ ನಾವು ನೂರಾರು ಸಲ ನಾವು ಇಷ್ಟೆಲ್ಲಾನು ಕೊಟ್ಟನು ನಮ್ಗೆ ಏನು ಅವ್ರು ಕೇರೆ ಮಾಡುವಲ್ ಕೊಟ್ಟೆ. KSRTC ಅವ್ರಿಂತಂತೂ ನಮ್ಗೆ ಬಹಳ ತೊಂದರೆ ಆಗ್ಬಿಟ್ಟದ. ಈಗ ಎಲ್ಲಿ ಬೇಕಾದಲ್ಲಿ ಇವತ್ತು ಪ್ಯಾಂಟ್ ಶರ್ಟ್ ಮ್ಯಾಗ್ನೂ ಅದಾರ, ಸೀರೆ ಹುಟ್ಟವ್ರು ಅದಾರೆ. ಆ ಸೀರೆ ಹುಟ್ಟವ್ರು ನೀವು ಹೆಸರು ಗಣಸದ ಐತಿ, ಅದು ಐತಿ, ಇದು ಐತಿ ಅಂತ ಹೇಳಿ ನಮ್ಮನ್ನ ಟಾರ್ಚರ್ ಮಾಡ್ತಾರೆ. ಒಂದೇದ್ದು ಮೇಲಾಗಿ ಏನದ ಟಿಕೆಟ್ ನೀವು ತಗೊಳಕ್ಕೆ ಬೇಕು ಅಂತೇಳಿ ಅರ್ಧ ರಸ್ತೆಗೆ ಒಯ್ದು ನಮಗ್ ಬಸ್ ಇಳಿಸ್ತಾರೆ. ಒಂದು ಮೇಲಾಗಿ ಏನದ ಪ್ಯಾಂಟ್ ಶರ್ಟಿನವ್ರು ಇದ್ರು ಅಂದ್ರೆ ಅವ್ರಿಗಂತೂ ಅತಿ ಟಾರ್ಚರ್ ಕೊಡ್ತಾರೆ. ನೀವ್ ಎಲ್ಲಿಂದ ಕೊಟ್ಟಿದ್ ಕಾರ್ಡ, ಯಾರು ಕೊಟ್ಟಾರ, ಯಾವ ಕೊಟ್ಟಾನ, ಯಾವ DC ಕೊಟ್ಟಾನ, ಯಾವ ನಿಮ್ಗ CM ಕೊಟ್ಟಾನೋ, CM ತನ ಹೋಗ್ತೇನೋ ಅಂತ ಕಂಡಕ್ಟರ್ ಮುದ್ದೇಬಾಳ ಡಿಪೋದ ಒಬ್ಬ ಕಂಡಕ್ಟರ್ ಮನೇಲಿ ಹೊಸ ಬಸ್ ಸ್ಟ್ಯಾಂಡ್ನಾಗ ಇದೇ ತಕರಾರು ಮಾಡ್ಕಿಸಿದ್ ಯಾವ CM ತನ ನಾ ಹೋಗ್ತೀನಿ ಅಂತ ಹೇಳಿ ನಮ್ ಜೋಡಿ ತಕರಾರು ಮಾಡ್ಬಿಟ್ಟಾನ. ತಕರಾರು ಮಾಡಿದ್ರು ಅಲ್ಲಿ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ನಾವು ಮಾತಾಡಿದ್ರು, ಅವ್ರು ಏನು ಅಷ್ಟು ಪೂರ್ತಿ ಮನವಿ ತಗೊಂಡು ಅದಕ್ಕೇನು ಕೇರೆ ಮಾಡೇ ಇಲ್ಲ. ಇನ್ನೂವರೆಗೆ ಆದ್ರೂ ನಮ್ಗೇನು KSRTC ಅವರಿಂದ ಅತಿ ತೊಂದರೆ ಆಗ್ಬಿಟ್ಟದ. KSRTC ಅವ್ರು ಯಾಕಂತ ಕೇಳಿದ್ರೆ ಇವ್ರು ಪ್ಯಾಂಟ್ ಶರ್ಟ್ ಮ್ಯಾಗ ಹೋದಾರ, ಕೆಲವು ಪ್ಯಾಂಟ್ ಶರ್ಟ್ ಮ್ಯಾಗ ಇದ್ದವ್ರು ಅವ್ರಿಗೆ ಒಟ್ಟು ಮಂದಿ ಒಳಗೆ ಹೇರಿಸಿ ಮಾತಾಡುದು, ಅವ್ ಕೇವಲವಾಗಿ ಮಾತಾಡ್ಕಿಸಿಂದ ಅವ್ರಿಗೆ ಅಸಹ್ಯತನ ಮಾಡ್ಬಿಡ್ಲಾಕತ್ತಾರ. ಒಟ್ಟು ಈ ಕಾರ್ಡ್ ತೋರಿಸಿದ್ರು ಇದು ಯಾವ ನಿಮ್ಗೆ ಕಾರ್ಡ್ ಕೊಟ್ಟಾನ, ಎಲ್ಲಿಂದ ತಂದಿರಿ ನೀವು, ಒಯ್ದು ವಗಿರ ಕಡ್ತೇಳಿ ತಗೊಂಡ್ ಕಿಸಿಂದ ಬಿಸಾಡ್ ಕೆಳಗೆ ಹೋಗೋದ್ ಬಿಡ್ತಾರೆ ಕಂಡಕ್ಟರ್. ಇದನ್ನ ಎಲ್ಲಿ ನೀವು ಚೆಕ್ ಮಾಡ್ರಿ, ಏನ್ ಮಾಡೋದು ನಮ್ಗೇನು ಗೊತ್ತಿಲ್ಲ, ನೀವು ಟಿಕೆಟ್ ತಗೊಳ್ರಿ ಮೊದ್ಲ ಅಂತ ಹೇಳ್ಕಿಸಿಂದ ಇಷ್ಟೆಲ್ಲ ನಾವು ಈ ಸದ್ಯಕ್ಕೆ ಎಲ್ಲಾನು ತಾಲೂಕ ಆಮ್ಯಾಗ ಈ ಜಿಲ್ಲಾದವ್ರು ಎಲ್ಲಾರು ಕೂಡ್ಕೊಂಡು ಎದಕ್ ಕೂಡಿದ್ವು ಅಂದ್ರೆ ಇದು ನಮ್ಗೆ ಬಸ್ನೊಳಗೆ ಬಹಳ ತೊಂದರೆ ಆಗ್ಲಿಕ್ಕತ್ತದ. KSRTC ಅವ್ರಿಗೆ ಧಿಕ್ಕಾರ ಹಾಕೋದು ಇದ್ರ ಸಲುವಾಗಿ ನಾವು.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।